ಒಳಗಡೆ ಯಾರು ಇಂಟ್ರೆಸ್ಟ್ ಇಲ್ಲ. ಮಧುಗಿರಿ ತಾಲೂಕಿನ ಹಲವು ಕಚೇರಿಗಳಿಗೆ ಉಪಲೋಕಾಯುಕ್ತರಾದ ಬಿ ವೀರಭದ್ರಪ್ಪ ಅವರು ದಿಢೀರ್ ಭೇಟಿ ನೀಡಿದ್ದು ಕಚೇರಿ ಅವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಬೆವರಿಳಿಸಿದ್ದಾರೆ. ಉಪಲೋಕಾಯುಕ್ತ ಪ್ರವಾಸಿ ಮಂದಿರದ ಹಿಂಬದಿಯಲ್ಲಿರುವ ಮೆಟ್ರಿಕ್ ನಂತರದ ಹೆಣ್ಣುಮಕ್ಕಳ ವಿದ್ಯಾರ್ಥಿ ನಿಲಯದಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳು ಹಾಗೂ ಔಷಧಿಗಳನ್ನು ಕಂಡು ಔಹಾರಿದ ಲೋಕಾಯುಕ್ತರು ಬಯೋಮೆಟ್ರಿಕ್ ಲೋಪಗಳನ್ನು ಕಂಡು ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ 40 ಮಕ್ಕಳಿಗೆ 20 ಮಕ್ಕಳ ಲೆಕ್ಕವನ್ನು ತೋರಿಸದು ಉಳಿದ 20 ಮಕ್ಕಳ ಬಿಲ್ ಮಾಡಿಕೊಂಡು ಸರ್ಕಾರಕ್ಕೆ ಅನ್ಯಾಯ ಮಾಡುತ್ತಿದ್ದೀರಾ? ಒಂದು ಮಗುವಿಗೆ 2,100 ರೂಪಾಯಿಗಳಂತೆ 20 ಮಕ್ಕಳ 42,000 ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಹೆಚ್ಚುವರಿಯಾಗಿ ಪಡೆಯುತ್ತಿರುವುದು ಸರಿಯೇ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪಾಪ ಇಲ್ಲಿ ಹಾಕ್ರಿ ಲೆಟ್ರಲ್ಲ ಬಹುಶಃ ಹಾಳು ಮಾಡ್ತಾರೆ. ಅವಾಗ ಗೊತ್ತಾಗ ನೋಡಲ್ಲ ಇಂಥವೆಲ್ಲ ಬೇಸಿಕ್ ಸರ್. ಕಳಿಸ್ಕೊಟ್ರಿ ನೀವು ಹೇಳ್ಬೇಕು. ಗೊತ್ತಲ್ಲ ಅಟ್ಲೀಸ್ಟ್ ಮಕ್ಕಳ ಜೊತೆ ಆಡ್ಕೊಂಡು ಜನ ಕಲಿತಾರೆ ಅವರು. ಇಲ್ಲಿ ಲೆಟ್ರಿನ್ ಬಿಸಾಕಿದ ಅಷ್ಟೇ ನೀವು ದೊಡ್ಡವಾಗ ಅವ್ರು ನಾನೆಲ್ಲ ಲೆಟ್ರಿನ್ ಹಚ್ಚಿ ಬರ್ಕೊತೀವಿ ಸರ್. ಪಾಪ ನಂದು ಗಾಡಿಗಳು ಬೇಕಾದಷ್ಟು ಬಸ್ಗಳು ಮಿನಿಮಮ್ ತಿಂಗಳು 54 50 120 110 90 ಈ ಥರದಂತ ನಾವು ಟ್ಯಾಕ್ಸಿ ಆಗಿರ್ಬೋದು. ಯಾವ್ದೋ ಗಾಡಿ ಸರ್ ಒಂದು ನಿಮಿಷಕ್ಕೆ ಅನಂತೆ ಮಾಡಲ್ಲ, ಫೈನ್ ಕಟ್ಟು ಅಂತ ಫೈನ್ ಬರೀತಾರೆ ಡೈರೆಕ್ಟ್. ಒಂದು ಗಾಡಿ ಎಕ್ಸಾಂಪಲ್ ಒಂದು ಮಗುನ ಯಾವ್ದನ್ನು ಕುಂತ್ಕೊಂಡು ಹೋದ್ರೆ 3000 ಫೈನ್ ಹಾಕ್ತಾರೆ. ಡೈಲಿ ಪ್ರತಿ ದಿನ 90 100 110 ಸೀಟೇ ಬರುತ್ತೆ. ಬಸ್ಸು ವಾಲಿದ್ರೆ ಏನೋ ಕೈ ಏಟಾಗಿ ಮೂತಿನ ಏನೂ ಆಗಿಲ್ಲ. ಭಾಳ ಆಗ್ತಿದೆ ಸಂಜೆ ಪ್ರತಿ ಏಟಾಗಿ ಬರೋದು ಅಷ್ಟೇ ಗಾಡಿನ. ತಕ್ಷಣ ಬಸ್ ಹಾಕ್ತೀವಿ ಜಾಸ್ತಿ ಎಷ್ಟು ಇಲ್ಲ 10 ಫ್ರೆಂಡ್ ವರ್ಕ್ ಮಾಡಿದ್ದೀವಿ. ಅದರಲ್ಲಿ 2 ಸ್ಕ್ರಾಪ್ ಹೋಗಿದೆ ಸರ್. 4 ಮಾತ್ರ FC ಡ್ಯೂ ಇದೆ. ಅವ್ರು ರಿಪೇರ್ ಮಾಡಿಸ್ಕೊಂಡ್ರೆ ವಾಪಸ್ ತಗೊಂಡ್ಬಂದಿದ್ದೀವಿ. ಸ್ಕೂಲ್ ಹೇಗೆ ಆಗ್ತಾರೆ ಎಷ್ಟು ಲಕ್ಷ ಇದೆ ಕೇಸ್ ಬಂದು ಟೋಟಲ್ ಎಲ್ಲ ಸೇರಿ ಎಲ್ಲ ಬ್ಲಾಕ್ ಮಾಡಿದ್ದೀವಿ. ಯಾವ್ದು ಇದು ಮಾಡಿದ್ವಿ 6,000 ಸರ್. FC ಅಲ್ಲ ಸರ್, ಎಲ್ಲ ಇರೆಸ್ಪೆಕ್ಟಿವ್ ಆಲ್ ಅಫೆನ್ಸಸ್ಗೆ ವೆಹಿಕಲ್ನ ಬ್ಲಾಕ್ ಮಾಡಿದ್ರು. DSC ಕೇಸಸ್ ಅಂತ ಕರಿತೀವಿ. ಅದನ್ನ ಅದರಲ್ಲಿ ಎಲ್ಲ ವೆಹಿಕಲ್ಸ್ ಬರ್ತವೆ ಸರ್. ಟೋಟಲ್ ಎಷ್ಟು ಲಕ್ಷ ಇದೆ ರೀ ವೆಹಿಕಲ್ಸ್ ಇದೆ ತಾಲೂಕಲ್ಲಿ? ವೆಹಿಕಲ್ಸ್ ರೀ ಟ್ರಾನ್ಸ್ಪೋರ್ಟ್ 6,000 ಎಷ್ಟು FC ಇಲ್ಲ ನೋಡಿ. ಬರೀ ಇದ್ದಿದೆ ನೀವು ಚೆಕ್ ಮಾಡಿರಲ್ಲಮ್ಮ. 6,000 ಟ್ರಾನ್ಸ್ಪೋರ್ಟ್ ಬಸ್ಗಳು ಇದು ಬಸ್ಸು ಅಲ್ಲ ಸರ್. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಎಲ್ಲ ವೆಹಿಕಲ್ ಬರ್ತವೆ ಸರ್. ಎಲ್ಲ FC ಇಲ್ಲ ನೋಡಿಲ್ಲ. ಎಷ್ಟು ಲಕ್ಷ ಕೇಸ್ ಇದಿದೆ ವೆಹಿಕಲ್ಸ್ ಇದೆ ಟೋಟ್ಲು? ಅಮ್ಮ ಟೋಟಲ್ ಎಷ್ಟು ಲಕ್ಷ ಇದೆ ತಾಲೂಕಲ್ಲಿ ಗೊತ್ತಿಲ್ಲ. ಮಮತಾ ಇದು ಕೊಡಪ್ಪ ನಾನು ಮೀಟಿಂಗ್ ಕಟ್ಕೊಂಡು. ಫೋನ್ ಪೇ ಇಲ್ಲ ಅಣ್ಣ, ಫೋನ್ ಪೇ ಇಲ್ಲ, ಕ್ಯಾಶ್ ಕ್ಯಾಶ್ ಎಲ್ಲ ಫೈಲ್ ಕೆಳಗಡೆ ಬರ್ತವೆ. ಹೌದಾ? ಕರೆಂಟ್ ಹೋಗಲ್ಲ ಸರ್. ಅವ್ರು ಔಟ್ ಸೋರ್ಸ್ ಎಲ್ಲ ನನ್ನ ಹೆಸರು ಬಂದು ಆ ಫೈಲಾಗಿ ನನ್ನ ಹೆಸರಾಗಿ ಇರಬೇಕಲ್ಲ ಕೆಳಗಡೆ ಅಷ್ಟೇ. ಏನು ಕೇಳಿದ್ರು ಯಾವ್ದು ಹೇಳ್ತಾರೆ. ಎಷ್ಟು 92,220 ಮೇಡಮ್ ಫೋನ್ ಪೇ ಮಾಡಿ.
ಅಲ್ಲಮ್ಮ ಆಯಿತು ನೀವು ಮಾಡಿ ಒಳ್ಳೇದಾಗಲಿ. ಮೋರ್ ದೆನ್ ಯುವರ್ ಸ್ಯಾಲ್ರಿ ಯಾವ ಟು ಸೀಕ್ ಪರ್ಮಿಷನ್ ಅಲ್ಲ ಹಿಂಗೆ ಮಾಡ್ಕೊ ಕೇಸಸ್ ಕಾಂಟ್ರಾಕ್ಟ್ ಅಪ್ಲಾಗಲ್ಲ ನಿಮಗೆ. ಜುಲೈ ಬಂದಿದ್ದೀವಿ. ನೀವು ಯಾವಾಗ ಬಂದ ಸಂಬಂಧ ಇಲ್ಲ. ಇದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಮತ್ತೆ ಯು ಆರ್ ನಾಟ್ ಆನ್ಸರಿಂಗ್ ಮೇಡಮ್. ಯು ಆರ್ ಸೂಪರ್ಟೈನ್. ಕೊಡಪ್ಪ ಎಷ್ಟು ಲಕ್ಷ ಆಗಿದೆ ಎಲ್ಲ ಕೇಳಿ ಇರ್ತಾರೆ. ಕೋರ್ಟ್ ಎಷ್ಟು ಲಕ್ಷ ಅಂದರೆ ಯಾರು ಗೊತ್ತೇ ಇಲ್ಲ ಎಷ್ಟು ಲಕ್ಷ ಇದೆ ಒಂದು ಅಂದಾಜು ಅಂತ. ತಾಲೂಕಲ್ಲಿ ಎಷ್ಟು ಲಕ್ಷ 6,000 ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇದೆ ಎಲ್ಲ. ಕರೆಕ್ಟ್ ಫಿಗರ್ ಇಂದ ಅದು ಡಿವಿಷನ್ ಬೇಡಮ್ಮ. ರಿಜಿಸ್ಟ್ರೇಷನ್ ಇದು ಕೊಡಪ್ಪ. ಎಷ್ಟು ಇಷ್ಟಾಗಿದೆ ಗಾಡಿ ಅದು ಕೊಡಮ್ಮ. ಗೊತ್ತಿಲ್ಲ. 1100 ಜ್ಯೂರಿಡಿಕ್ಷನ್ ಎಷ್ಟು ಲಕ್ಷ ಇದೆ 125 ಗೊತ್ತಿಲ್ಲ. 00125 ಕೊಡಪ್ಪ. ಎಷ್ಟು ಸೀಸ್ ಮಾಡಿದ್ದೀವಿ. ಸ್ಕೂಲ್ ಬಸ್ಸುಗಳು ಎಷ್ಟಿದೆ ತಾಲೂಕಲ್ಲಿ 3 ಡಿವಿಷನಲ್ಲಿ ಎಷ್ಟಿದೆ ಗೊತ್ತಿಲ್ಲ. ಎಲ್ಲ 3 ಸೇರಿ ಎಷ್ಟಿದೆ ಅಷ್ಟೇ. ಬರೀ 11 3 ತಾಲೂಕು ಸೇರಿ ಸ್ಕೂಲ್ ಬಸ್ಸು. ಹಾಂ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸು ಎಕ್ಸ್ಪೈರಿ ಗೊತ್ತಿಲ್ಲ ಓಡ್ತಾ ಇದ್ದಾವೆ. ಇಲ್ಲ ಟ್ರಾನ್ಸ್ಪೋರ್ಟ್ ವೆಹಿಕಲ್ 6,400 ಇದೆ ಸರ್. ಅಲ್ಲಿ ನೀವು ಹೇಳಿದಂಗೆ ಅದು ಸಂಬರಿ ಡೀಟೇಲ್ ತೆಗ್ದಿದ್ದೀವಿ ಸರ್. ಎಷ್ಟೇ ಆ್ಯಪ್ಸ್ ಆಗಿದೆ ನೋಡಿಲ್ಲ. ಅಲ್ಲ ಸಮ್ ಆಫ್ ದ ವೆಹಿಕಲ್ ಅದರ್ ರೀಜನ್ ಹೋಗಿರುತ್ತೆ. ನಮಗೆ ಸಂಬಂಧ ಇಲ್ಲ. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಹೌ ಮೆನಿ ವೆಹಿಕಲ್ಸ್ ಎಕ್ಸ್ಪೈರ್ಡ್ ಅದೊಂದು ಗೊತ್ತಿಲ್ಲ. ಟೋಟಲ್ ಎಷ್ಟು ಲಕ್ಷ ಇದೆ ಗೊತ್ತಿಲ್ಲ. ಬರೀ ಟ್ರಾನ್ಸ್ಪೋರ್ಟ್ 6,000 ಇದೆ. ಹಾಂ ಟೋಟಲ್ ಎಷ್ಟು ಲಕ್ಷ ಇದೆ ರಿಜಿಸ್ಟ್ರೇಷನ್ ವೆಹಿಕಲ್ ಇನ್ಕ್ಲೂಡಿಂಗ್ 2 ವೀಲರ್ ಯಾರು ಬರ್ತಾರೆ ಅಂತ ಅದು ಇದೆ ರೆಡಿ ಮಾಡಿ ನಿಮ್ಮ ಮೀಟಿಂಗ್ ಪ್ಲೀಸ್ ಆನ್ಸರ್ ಮೈ ಕ್ವಶನ್ಸ್. ನಿಮ್ಗೆ ಬರೀ ಕಥೆ ಹೇಳ್ತೀನಿ. ಬರೀ ಅವ್ರ ಮೇಲೆ ಡಿಪೆಂಡ್ ಆಗ್ತೀನಿ ನೀನು. ಯು ಡೋಂಟ್ ನೋ. ಯು ಆರ್ ಆರ್ ಟಿ ಒ ಮೇಡಮ್. ಎಷ್ಟು ಲಕ್ಷ ಇದೆ ಗೊತ್ತಿಲ್ಲ. ಎಷ್ಟು ಲಕ್ಷ ವೆಹಿಕಲ್ಸ್ ಇದೆ ಗೊತ್ತಿಲ್ಲ. ಎಷ್ಟು ಲಕ್ಷ ಎಕ್ಸ್ಪೈರ್ ಆಗಿದೆ ಗೊತ್ತಿಲ್ಲ. ಎಂತ ಮಾಡ್ತೀನಿ ಸ್ನೇಹ ನೆನ್ನೆ ಇದು ಮಾಡಿದ್ನಲ್ಲ ರಿಜಿಸ್ಟ್ರೇಷನ್ ಅಪ್ರೂವಲ್ ಮಾಡಿದ ತಕ್ಷಣ ಅಲ್ಲಿ ಎಂಡ್ ಆಗಿರುತ್ತೆ ನೀವು ಕೊಡಪ್ಪ. ಇಲ್ಲಿ ಅದು ಎಷ್ಟು ವೆಹಿಕಲ್ ರಿಜಿಸ್ಟರ್ ಟೋಟಲ್ ಸ್ಟೇಟ್ಮೆಂಟ್ ರೆಡಿ ಮಾಡಿ ಅವರು ಈಸ್ ಆಕ್ಟಿಂಗ್ ಲೈಕ್ ಎ ಬಾಸ್. ಅವ್ರಿಗೆ ಇವ್ರಿಗೆ ನೀನೇನ್ ಮಾಡ್ತಾ ಇದೀಯ ಅಲ್ಲಿ? ಸರ್ ತಗೊಂಡಿದ್ದೀವಿ ಸರ್. ಅಲ್ಲ ರೀ ಫಿಂಗರ್ ಟಿಪ್ಸ್ ಅಲ್ಲಿ ಇರಬೇಕು ನಿಮ್ಮಲ್ಲಿ ಎಷ್ಟು ವೆಹಿಕಲ್ ಇದೆ ಇದು ಮಾಡ್ತಾ ಇದ್ದೆ ಕೊಡಪ್ಪ. ಈಗ ಒಂದೇ ಹಾಕಿಸ್ತಾರೆ ಚಾರ್ಜ್ ನೀವು ಬೇರೆ ಇನ್ನೆಲ್ಲ ಇದಿಲ್ಲ ಏನೂ ಗೊತ್ತಿಲ್ಲ. ನಂತರ ಮಧುಗಿರಿ ಬಸ್ ನಿಲ್ದಾಣ ಹಾಗೂ ತಾಲೂಕು ಆಸ್ಪತ್ರೆಯಲ್ಲಿ ಪರಿಶೀಲನೆ ನಡೆಸಿದ ಅವರು ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿ ಬಸ್ ಸಂಚಾರದ ವ್ಯವಸ್ಥೆ ಬಗ್ಗೆ ಮಕ್ಕಳಿಂದ ಮಾಹಿತಿ ಕೇಳಿ ತಿಳಿದುಕೊಂಡರು. ಬಸ್ ನಿಲ್ದಾಣದ ಅಂಗಡಿಗಳ ತಿನಿಸುಗಳ ಎಕ್ಸ್ಪೈರಿ ಡೇಟ್ ಪರಿಶೀಲನೆ ನಡೆಸಿದರು. ಬಳಿಕ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಸ್ವಚ್ಛತೆ, ರೋಗಿಗಳ ಊಟದ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಿ ರೋಗಿಗಳೊಂದಿಗೆ ಮಾತುಕತೆ ನಡೆಸಿ ಆಸ್ಪತ್ರೆಯ ವ್ಯವಸ್ಥೆ ಬಗ್ಗೆ ಮಾಹಿತಿ ಸಂಗ್ರಹಿಸಿದರು. ತಾಲೂಕು ಆಡಳಿತದ ಅಧಿಕಾರಿಗಳು ಹಾಗೂ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಅವ್ಯವಸ್ಥೆಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಹೋಗ್ತಾ ಇದೆಯಲ್ಲ ನೀಟಾಗಿ ಇಟ್ಕೋಬೇಕಾ? ಇಂಥ ಜಾಗ ಇದೆ ನಿಮಗೆ ಬೊಂಬಾಟಿ ಕ್ಲೀನ್ ಮಾಡಿ ಇಟ್ಕೋಬೇಕಲ್ಲ. ಇದು ಏನು ಬರ್ತಾನೆ ಇದೆ ನಿಂತಿಲ್ವಾ? ಮುನ್ಸಿಪಾಲ್ಟಿ ನಿಮಗೆ ಬರ್ತೇನೆ ಇದು ಆಸ್ಪತ್ರೆ ಯಾರು ಬರುತ್ತೆ? ಯಾರು ಪ್ರೈವೇಟ್ ಕೊಟ್ಟಿದ್ದೀರಾ? ಇದು ಏನು ಮಾಡ್ತೀವಿ ಫಸ್ಟ್? ಅಂದಾಜು ನೋಡಿದ್ರೆ ಗೊತ್ತಾಗುತ್ತದೆ. ನಾವೇ ನೋಡಿ ದಪ್ಪದ್ದು ಖರ್ಚು ಮಾಡಿದೀವಿ ಅಂದರೆ ಹೋಗುತ್ತೆ. ಎಷ್ಟು ನೋಡು ಅಂದಾಜು ಹೇಳಿ. ಗೊತ್ತಾಗಿದೆ ಹೇಳಿ. ಏನಿಲ್ಲ ನೀವು ನೋಡೇ ಇಲ್ಲ. ಎಂತ ಮಾಡಿ ಮೈನ್ ಸಂಜೆ ಯಾವ್ದು ಇತ್ತ ನೀವು ಇನ್ನೂ ಜಾಸ್ತಿ ಆಗಿರ್ತಾರೆ.
2,000 ಟನ್ ಅಂದರೆ ಎಷ್ಟು ಲೋಡ್ ಆಗುತ್ತೆ? 10 ಟನ್ನ 930. ಇದರಲ್ಲೇ ಯಾವುದು ಓಪನ್ ಆಗಿದೆ ಇದೆ ನೋಡಿ ಎಲ್ಲ ಅದೇ ನಿನ್ನೆ ಚೆಕ್ ಮಾಡಿದ್ರೆ ಸರ್ ಇಲ್ಲ ಸರ್ ಮಾಡ್ತಾರೆ ಆಯಿಲ್ ಪ್ಯಾಕೆಟ್ ಬರೆಯೋರು ಎಲ್ಲ ಇವತ್ತು ತಂದಿರಬೇಕು ಶುಕ್ರವಾರ ಗಂಡು ಕೆಂಪಿಗೆ ನಾಲ್ಕು ಹೊಡಿತೇನೆ ಅಂದರೆ ಇಲ್ಲ ಸರ್ ನಿದ್ದೆ ಬರಲಿಲ್ಲ ಸರ್ ಸಾರಿ ಯಾಕೆ ಟೆನ್ಷನ್ ಇರುತ್ತೆ ಯಾಕೆ ಗೊತ್ತಿಲ್ಲ ಯಾಕೆ ಟೆನ್ಷನು ಏನೋ ಜಾಸ್ತಿ ಆಸ್ತಿ ಮಾಡಿರ್ಬೇಕು ಅದಕ್ಕೆ ನನಗೂ ಇಬ್ಬರು ಮಾಡಿರ್ಬೇಕು ಜಾಸ್ತಿ ಆಸ್ತಿ ಮಾಡಿದ್ರೆ ಬರೋದು ಎಲ್ಲ ಕರೆಕ್ಟ್ ಇದೆ ಅಂತ ಹುಡುಗ ಕುಡಿಯೋದು ಇದೇನಿಲ್ಲ ಎಷ್ಟು ಜನ ಕುಕ್ಕುಗಳು ಏನಕ್ಕೆ ಇಂಡಸ್ಟ್ರಿ ಎಂಕರೇಜಿಂಗ್ ಪ್ರೈವೇಟ್ ಬಸ್ ಸರ್ ಮತ್ತೆ ನೀವು ಸ್ವಲ್ಪ ಅರ್ಧ ಥರ ಲೇಟ್ ಮಾಡಿದ್ರೆ ಇವಾಗ ಇಲ್ಲಿ ಬರೋಲ್ಲ ಅಲ್ಲಿ ಹೋಗ್ತಾರೆ ಪ್ರೈವೇಟ್ ಇಲ್ಲಿ ಲಾಸ್ ಆಗುತ್ತೆ ಕೆ ಲಾಸ್ ಯಾಕೆ ಅಂದರೆ ಅಡ್ಜಸ್ಟ್ಮೆಂಟ್ ಎಲ್ಲ ಬಸ್ ಇನ್ಸೈಡ್ ಬರ್ತಾ ಇದ್ದೀವಿ ನೋಡ್ರಿ ತುಮಕೂರು ಬಸ್ ಯಜಮಾನ್ರೆ ಆ ಮಕ್ಳು ಹಿಂಗೆ ಬರ್ರಿ ಸ್ಕೂಲ್ ಇನ್ಸೈಡ್ ಮಕ್ಕಳು ಸ್ಕೂಲ್ ಬಸ್ ಇನ್ಸೈಡ್ ಮಾಡಿರಿ ಶೆಡ್ಯೂಲ್ ಟೈಮ್ ಮಕ್ಕಳು ಬಸ್ ನೀವು ಟೈಮ್ ಕೊಡ್ತಾರೆ ಎಷ್ಟೊತ್ತು ಕಾಲೇಜು 3 ಗಂಟೆ 1 ಅವರ್ ಹೋಗ್ಬಲ್ಲ ಹೇಳೋದು ಎಷ್ಟು ಜರ್ನಿ ಸಂಜೆ ಬಸ್ ಇಲ್ಲ ಸರ್ ನೆನ್ನೆ ನಾವು 7 ಆಯಿತು ಬರೋದು ಮನೆ ನೋಡಿ ನೀವು ಬಂದು ನೋಡಿ ಸರ್ ಒಂದು ಸೆಕೆಂಡ್ ನೋಡಿ ಯಾವಾಗ ಮಾಡೋದು ಕುಡಿಯೋ ನೀರು ಸ್ವಾಮಿ ಬೇರೆ ಏನು ಅಲ್ಲ ಯಾವಾಗ ಅದೇ ಬಸ್ ಓನರ್ ಸ್ವಾಮಿ ಎಷ್ಟು ಸಂಪಾದನೆ ಮಾಡಿದ್ರೆ ಸ್ವಾಮಿ ಅದ್ರ ನಮ್ಮ ಹತ್ರ ತೆರಿಗೆ ತಗೊಂತಾರೆ ಸ್ವಾಮಿ ನಾವೇ ನಮಗೆ ಇವರೇನು ಫ್ರೀ ಮಾಡೋದಿಲ್ಲ ಹೌದು ಸ್ವಾಮಿ ಸಾರ್ವಜನಿಕರಿಗೆ ತೆರಿಗೆ ತಗೊಂಡ್ಮೇಲೆ ಕುಡಿಯೋ ನೀರು ಕೇಳ್ತಾ ಇದೀವಿ ಅಷ್ಟೇ ಬೇರೆ ಏನು ನಾವು ಕೇಳಿಲ್ಲ ಮಂತ್ಲಿ ಎಷ್ಟು ಬರುತ್ತೆ 3 ಲಕ್ಷ ಹನುಮಾನ್ ಜಾತಿ ಖರ್ಚು ಮಾಡಲ್ವಾ ಶೆಲ್ಟ್ರಲ್ಲಿ ನೋಡಿ ಸ್ವಾಮಿ ತೊಳೆದಿಲ್ಲ ಅದು ನೀರು ಕುಡಿದ್ರೆ ಮಕ್ಕಳ ಗತಿ ಏನಾಗುತ್ತೆ ಸ್ವಾಮಿ ನೋಡಿ ನೀವೇ ಒಂದ್ಸರಿ ನಾವಿನ್ನೇನು ಕೇಳ್ತಿಲ್ಲ